New Hope TV, your encounter with God. ಪ್ರೀತಿಯುಳ್ಳ ಅದ್ಭುತ ಸಮಯದ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡುವ ಹಾಗೆ ನಿಮ್ಮ ಮನೆಗಳಿಗೆ ಈ ಒಂದು ಅದ್ಭುತ ಸಮಯದ ಸಂದೇಶವನ್ನು ಹೊತ್ತು ತರುವ ಹಾಗೆ ದೇವರು ಕೃಪೆ ಮಾಡಿಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮಾತ್ರವಲ್ಲ, ದೇವರು ನಿಮ್ಮನ್ನೆಲ್ಲ ಆರೋಗ್ಯವಾಗಿಟ್ಟಿದ್ದಾರೆ ಎಂದು ಹೇಳಿ ಕರ್ತನ ಸನ್ನಿಹದಲ್ಲಿ ನಾನು ವಿಶ್ವಾಸಿಸುತ್ತೇನೆ. ಮಾತ್ರವಲ್ಲದೆ ನಾನು ನಿಮ್ಮ ಮಧ್ಯದಲ್ಲಿ ನೋಹನ ಬಗ್ಗೆ, ಈ ಲಾಕ್ಡೌನ್ ಬಗ್ಗೆ, ಆ ಸಮಯಗಳಲ್ಲಿ ಕುರಿತು ನಾನು 3 ಎಪಿಸೋಡ್ಗಳನ್ನು ನಿಮ್ಮ ಮಧ್ಯದಲ್ಲಿ ಮಾತಾಡಿದ್ದೆ. ಒಂದು, ನೋಹನಿಗೆ ದೇವರು ಈ ಲೋಕವೆಲ್ಲ ಭೂಲೋಕಲ ಕೆಟ್ಟು ಹೋಗಿರುವಾಗ, ಈ ಒಂದು ಭೂಲೋಕವನ್ನು ಅಳಿಸಬೇಕೆಂದು ಕಾಣಲ್ಪಡುವಾಗ ನೋಹನಿಗೆ ಕರ್ತನು ಹೇಳಿದರು. ಯಾಕೆಂದರೆ ಒಂದು ನಾವೆಯನ್ನು ಮಾಡಲು, ಆ ನಾವೆಯನ್ನು ಮಾಡಲು ಕರ್ತನು ಹೇಳಿ 4 ಕೆಲಸಗಳನ್ನು ಕೊಟ್ಟರು ಅಂತ ನಾನು ಹೇಳಿದೆ. ಒಂದು, ನಾವೆಯನ್ನು ಕಟ್ಟಲು, ಮಾತ್ರವಲ್ಲದೆ ಆ ನಾವೆಯನ್ನು ಕಟ್ಟಿ ದೇವರ ಜನಗಳಿಗೆ ಈ ಒಂದು ಅಳಿವಿನ ಕುರಿತು ಹೇಳಲ್ಪಡಲು, ಮಾತ್ರವಲ್ಲದೆ ಅಲ್ಲಿ ಬೇಕಾದ ಆಹಾರವನ್ನು ಆ ನಾವೆಯಲ್ಲಿ ಸೇರಿಸಿಡಲು, ಮಾತ್ರ ಪೋಷಿಸಲು ಈ 4 ಕಾರ್ಯಗಳನ್ನು ನಾನು ಮೊದಲನೇ ಎಪಿಸೋಡಲ್ಲಿ ಹೇಳಿದೆ. ಎರಡನೇ ಒಂದು ಎಪಿಸೋಡಲ್ಲಿ ನಮಗೆ ಹೇಳಿದೆ, ಈ ಒಂದು ಕರ್ತನು ನಾವೆಯಲ್ಲಿ ನೋಹನಿಗೆ ಅವನ ಕುಟುಂಬದವರಿಗೆ ಪ್ರವೇಶಿಸಲು ಕರ್ತನು ಹೇಳಿದರು. ಆವಾಗ 1 ವರ್ಷ 2 ತಿಂಗಳು 27 ದಿನಗಳು ನಾವೆಯಲ್ಲಿದ್ದರು. ಇದೊಂದು ಲಾಕ್ಡೌನ್ ಅಂತ ನಾನು ಹೇಳಿದೆ. ಅಲ್ಲಿ ಅಳಿವು, ನಾಶನ ಹೊರಗಿತ್ತೆ ಹೊರತು ಒಳಗೆ ಇರಲಿಲ್ಲ. ಕರ್ತನ ಸನ್ನಿಹದಲ್ಲಿ ನಾವು ಕರ್ತನೊಳಗೆ ನಾವು ಇರುವಾಗ ನಾಶನ ಹೊರಗಿರುತ್ತದೆ, ಒಳಗಿರುವುದಿಲ್ಲ ಅಂತ ಹೇಳಿ 2ನೇ ಎಪಿಸೋಡಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡಿದೆ. 3ನೇ ಎಪಿಸೋಡಲ್ಲಿ ನಾನು ಆ ಸಮಯಗಳಲ್ಲಿ ಹೇಳಲ್ಪಡುವಾಗ ಕರ್ತನ ಸನ್ನಿಹದಲ್ಲಿ ಈ ನೋಹನು ದೇವರ ಸನ್ನಿಧಿಯಲ್ಲಿ ಕರ್ತನು ಕಟ್ಟಲೆ ಕೊಟ್ಟರು, ನೀನು ಹೊರಗೆ, ನಾವೆಯಿಂದ ಹೊರಗೆ ಬಾ ಅಂತ ಹೇಳಿದರು. ದೇವರು ನೋಹನ್ನು ಅವನ ಕುಟುಂಬವನ್ನು ಆಶೀರ್ವದಿಸಿದರು. ಮಾತ್ರವಲ್ಲದೆ ಆ ಸಮಯಗಳಲ್ಲಿ ನೋಹನು ಹೊರಗೆ ಬಂದ ಕಾರ್ಯಗಳು ನೋಡಿದೋ, ಆದರೆ ಹಿಂದಿನ ಕಾರ್ಯಗಳು ನೋಡುವಾಗ ದೇವರು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 2 ಕಾರ್ಯಗಳನ್ನು ಆತನು ಹೇಳಿದರು. ಒಂದು, ಈ ಒಂದು ಕಾರ್ಯಗಳು ಆತನ ಬರುವಿಕೆ ಕಾರ್ಯಗಳನ್ನು ಹೇಳುವಾಗ, ಒಂದು ನೋಹನ ಕಾಲದಲ್ಲಿ ನಡೆದ ಸಂಭವ ಪ್ರಕಾರ, ಮಾತ್ರವಲ್ಲದೆ ಲೋತ್ ನಡೆದ ಕಾಲದಲ್ಲಿ ನಡೆದ ಸಂಭವ ಅಂತ ಹೇಳಿ 2 ಸಂಭವಗಳನ್ನು ಕುರಿತು ಮಾತಾಡಿದ್ರು. ಅದು ನಾನು ನಿಮಗೆ ಹೇಳಿದೆ. ಅಲ್ಲಿ ನೋಹನ ಕಾಲದಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ರು. ಲೋಟನ ಕಾಲದಲ್ಲಿ ಸಹ ಆ ಥರ ಇತ್ತು. ಆ ಸಮಯದಲ್ಲಿ ಲೋಟನಿಗೆ ಈ ಒಂದು ಸೋದೋಮ್ ಗೋಮರ ಪಟ್ಟಣವನ್ನು ಆರಿಸಿಕೊಂಡು ಅಲ್ಲಿ ಹೋಗಿರುವಾಗ ಅದು ಬಹಳ ಪಾಪವುಳ್ಳ ಮೋಸವಾದ ಕಾರ್ಯಗಳಾಗಿದ್ದರಿಂದ ಆ ಜಾಗದಲ್ಲಿ ಅವನನ್ನು, ಅವನ ಕುಟುಂಬವನ್ನು ಕರಗಳು ಹಿಡಿದುಕೊಂಡು ಅವರು ಏನು ಮಾಡಿದ್ರು, ಸೋದೋಮ್ ಗೋಮರದ ಪಟ್ಟಣದ ಹೊರಗೆ ತಂದು, ಸಮವಾದ ಭೂಮಿಯಲ್ಲಿ ನಿಲ್ಲಬೇಡ, ಹಿಂತಿರುಗಿ ನೋಡಬೇಡ, ನಿನ್ನ ಪ್ರಾಣವನ್ನು ನಾಶಕ್ಕೆ ತಪ್ಪಿಸಿಕೊಂಡು ಬೆಟ್ಟಕ್ಕೆ ಓಡಿ ಹೋಗು ಅಂತಂದರು. ಆವಾಗ ಬೆಟ್ಟಕ್ಕೆ ಓಡಿ ಹೋಗು ಅಂತ ಅವರು ಹೇಳಲು ಪಡುವಾಗ ಅವನು ಬೆಟ್ಟಕ್ಕೆ ಏನು ಮಾಡೋದು, ಹೋಗದೆ ಚೋಗೋರ್ಗೋದ. ನಂತರ ಬೆಟ್ಟಕ್ಕೆ ಹೋದ. ಬರೀ ಕೈಗಳಲ್ಲಿ ಕಾಣಪಟ್ಟ ಅವನ ಆಶೀರ್ವಾದವಿಲ್ಲ ಅಂತ ನಾನು ಹೇಳಿದೆ. ಆಗ 3ನೇ ಎಪಿಸೋಡ್ನಲ್ಲಿ ಒಂದು ಕಾರ್ಯಗಳು ನಮಗೆ ಹೇಳಿದೆ. ಏನು ಅಂತಂದರೆ 3 ಬೆಟ್ಟಗಳನ್ನು ಕುರಿತು ಮಾತಾಡಿದೆ. ಒಂದು, ಮೋರಿಯ ಬೆಟ್ಟ, 2ನೇದಾಗಿ ಕಾರ್ಮೆಲ್ ಪರ್ವತ, 3ನೇದಾಗಿ ಕಲ್ವಾರಿ ಬೆಟ್ಟ. ನಮಗೆ ಕೊಡಲ್ಪಟ್ಟ ಒಂದು ಆಲೋಚನೆ, ಈ 3 ಬೆಟ್ಟಗಳಲ್ಲಿ ಕಲ್ವಾರಿ ಬೆಟ್ಟ ನಮಗೋಸ್ಕರವಾಗಿ ಒಂದು ಬಲಿ ಅಂತ ನಾನು ಹೇಳಿದೆ. ಇವತ್ತು 4ನೇ ಒಂದು ಭಾಗದಲ್ಲಿ ಹಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಮಾತಾಡುವ ಕಾರ್ಯಗಳೇನೆಂದರೆ, ಇಲ್ಲಿ ಲೋಟನು ಮಾಡಿದ 4 ತಪ್ಪುಗಳು. ಅವನು ಅಬ್ರಹಾಮನೊಂದಿಗೆ ತನ್ನ ಪ್ರಯಾಣವನ್ನು ಆರಂಭಿಸಿದ ಲೋಟನು, ಅವನು ದೇವರ ಸೇವಕನೊಂದಿಗೆ ವಾಗ್ದಾನ ಹೊಂದಿದವನೊಂದಿಗೆ ಆರಂಭಿಸಿದವನು, ಅವನ ಐಶ್ವರ್ಯ ದಿನೇ ದಿನೇ ಹೆಚ್ಚಾಗಿದ್ದರಿಂದ ಇಬ್ಬರಿಗೂ ಸಾಲದೆ ಹೋಯಿತು, ಅಲ್ಲಿ ತನಕ ಆಶೀರ್ವಾದ ಹೊಂದಿದ. ಆದರೆ ಇವನು ದೇವರ ಸನ್ನಿಧಿಯಲ್ಲಿ ನೋಡುವಾಗ, ಆ ಬೆಟ್ಟಕ್ಕೆ ಹೋಗುವಾಗ ಇವನಿಗೆ ಸಂತತಿ ಬಹಳ ಶಾಪವಾಯಿತು. ಆಸ್ತಿ ಇಲ್ಲ, ಏನೂ ಇಲ್ಲ, ಬೇರೆ ಕೈಲಿ ಕಾಣಲ್ಪಟ್ಟ. ಇದಕ್ಕೆ ಕಾರಣ ಅವನ 4 ತಪ್ಪುಗಳನ್ನು ಇವತ್ತು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಒಂದು ಮಾಡಿದ ತಪ್ಪು. ಒಂದು, ಆದಿಕಾಂಡ 13ನೇ ಅಧ್ಯಾಯ 8ನೇ ವಚನಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿ ನೋಡುವ, ಹೀಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ ನನ್ನ
ದನ ಕಾಯುವವರಿಗೂ ನಿನ್ನ ದನ ಕಾಯುವರಿಗೂ ಜಗಳವಿರಬಾರದು. ನಾವು ಸಹೋದರಲ್ಲವೇ? ದೇಶವೆಲ್ಲ ನಿನ್ನೆದುರಿಗಿದೆ. ದಯವಿಟ್ಟು ನನ್ನ ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಇಲ್ಲಿ ಲೋಟನು ಮಾಡಿದ ಒಂದು ಕಾರ್ಯಗಳು, ಅಬ್ರಹಾಮನೊಂದಿಗೆ ಪ್ರಯಾಣವನ್ನು ಆರಂಭಿಸಿದ ಲೋಟ ಕಡೆಯಲ್ಲಿ ಅವನಿಗೆ ಬಂದ ಕಾರ್ಯಗಳೆಂದರೆ, ಯಾವಾಗ ಆಸ್ತಿ ಹೆಚ್ಚಿತು, ಅವನ ಆಸ್ತಿಗಳು ಹೆಚ್ಚುವಾಗ ಇವನ ಅಬ್ರಹಾಮನ ಜನಗಳಿಗೂ ಇಲ್ಲಿ ಲೋಟನ ಜನಗಳಿಗೂ ಏನಾಯಿತು, ಇಬ್ಬರಿಗೂ ಜಗಳ ಉಂಟಾಯಿತು. ಯಾಕೆಂದರೆ ಸಾಲ್ತಾ ಇಲ್ಲ ಸ್ಥಳಗಳು. ಆವಾಗ ಜನಗಳು ಹೋಗಿ ಈ ಲೋಟನಿಗೆ ಹೇಳಿದರೆ ಏನಂತ, ನಮಗೆ ಸ್ಥಳ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳುವಾಗ ಕಡೆಯಲ್ಲಿ ಅಬ್ರಹಾಮ ಹೇಳ್ತಾನೆ ಏನಂತ, ನೀನು ಒಂದು ಎಡಗಡೆ ಹೋದರೆ ನಾನು ಬಲಗಡೆ ಹೋಗ್ತೀನಿ, ನೀನು ಒಂದು ಕಡೆ ಹೋದರೆ ನಾನು ಒಂದು ಕಡೆ ಹೋಗ್ತೀನಿ ಅಂತ ಹೇಳುವಾಗ ಇವನು ಲೋಟನು ಜನಗಳ ಮಾತನ್ನು ಕೇಳಿಕೊಂಡು ಬೇರ್ಪಡಲು ಅವನು ಹೋದ. ಅಬ್ರಹಾಮನ ಜೊತೆಗಿರುವಾಗ ಆಶೀರ್ವಾದ ಹೊಂದಿದ ನಂತರ ಅವನ ಆಶೀರ್ವಾದ ಅವನ ಕಣ್ಣೆದುರಿಗಿತ್ತು. ಆದರೆ ಅಲ್ಲಿಂದ ಆಶೀರ್ವಾದ ಬಂತು ಅಂತ ಗೊತ್ತಾಗಲಿಲ್ಲ. ಅವನೇನು ಮಾಡ್ದ, ಬಿಟ್ಟು ಅಗಲಿದ. ಅವನು ಮಾಡಿದ ಮೊದಲನೇ ತಪ್ಪು. ನಾನು ಹೇಳ್ತಾ ಇರೋದು, ಇವತ್ತು ಪ್ರಿಯರೇ, ಈ ಒಂದು ಕಾರ್ಯಗಳನ್ನು, ಈ ಒಂದು ದೇವರ ಸನ್ನಿಧಿಯಲ್ಲಿ ಅದ್ಭುತ ಸಮಯ ನೋಡುತ್ತಿರುವ ನಿಮಗೆ ನಾನು ಹೇಳ್ತಾ ಇರೋದು, ಮೊದಲು ಒಂದು ವೇಳೆ ಸಭೆಯಲ್ಲಿ ನೀವು ಇರುವುದಾದರೆ, ಇಲ್ಲ ಒಬ್ಬ ದೇವರ ಮನುಷ್ಯನ ಜೊತೆಗಿರುವುದಾದರೆ ಆತನು ಬಿಟ್ಟು ಅಗಲಬೇಡ. ಕಾರಣ, ಆತನೊಂದಿಗಿರುವಾಗ ನಿನಗೆ ಆತನ ಆಶೀರ್ವಾದಗಳಿಂದ ನೀವು ಮೇಲಕ್ಕೆ ಬಂದಿರಬಹುದು. ಒಂದು ವೇಳೆ ತಂದೆ ತಾಯಿ, ಅನೇಕ ಸಮಯಗಳಲ್ಲಿ ತಂದೆ ತಾಯಿ ಜೊತೆಗಿರ್ತೀವಿ, ನಾವು ಅನೇಕ ಆಶೀರ್ವಾದಗಳು ಹೊಂದಿರ್ತೀವಿ. ಆದರೆ ಆಶೀರ್ವಾದ ಯಾರಿಂದ ಬಂತು ಅಂತಂದ್ಬಿಟ್ಟು ನಾವು ಸ್ವಲ್ಪ ಅದನ್ನು ನಾವು ಯೋಚಿಸಿರಲ್ಲ. ಆದರೆ ಸ್ವಲ್ಪ ನಾವು ಆಶೀರ್ವಾದ ಹೊಂದಿ ಒಳ್ಳೆ ಕೆಲಸ, ಒಳ್ಳೆ ಮನೆ, ಒಳ್ಳೆಯ ಅಂತಸ್ತುಗಳು ಎಲ್ಲ ಬಂದಿದ ತಕ್ಷಣ ಇದಕ್ಕೆ ಕಾರಣವಾಗಿದ್ದವರನ್ನ ಏನು ಮಾಡ್ತೀವಿ ಗೊತ್ತಾ, ನಾವು ದೂರ ತಳ್ಳಿಬಿಡ್ತೀವಿ. ಆದರೆ ಅದರಿಂದ ನಾವು ಮಾಡುವ ಬಹಳ ದೊಡ್ಡ ತಪ್ಪು. ಅನೇಕ ಸಮಯಗಳಲ್ಲಿ ನಾವು ಮನೆಯಲ್ಲಿ ಕೂಡ ನಾವೇನು ಮಾಡ್ತೀವಿ ಗೊತ್ತಾ, ದುಡ್ಡು ಹಣ. ಒಂದು ಗಾದೆ ಹೇಳ್ತಾರೆ, ಹಣ ಅಂದರೆ ಹೆಣ ಕೂಡ ಬಾಯಿ ತೆಗೀತದೆ ಅಲ್ವಾ. ಆದ್ದರಿಂದ ಇಲ್ಲಿ ನಾವು ನೋಡಬೇಕು ಅಂತಂದರೆ ಕುಟುಂಬಕ್ಕೆ ಯಾಕೆ ಹಾಳಾಗ್ತದೆ ನೋಡುವಾಗ, ಅನೇಕ ಸಮಯದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಏನು ಮಾಡ್ತಾರೆ ಗೊತ್ತಾ, ಈ ಹಣದ ಬಗ್ಗೆನೇ ಯೋಚಿಸ್ತಾರೆ. ನಾವು ಹೇಗೆ ಅಭಿವೃದ್ಧಿ ಆಗಬೇಕು ಅಂತ ಯೋಚಿಸ್ತಾ ಇರ್ತಾರೆ. ಅದರಿಂದ ಮಕ್ಕಳ ಬಗ್ಗೆ ಕೂಡ ಕೇರ್ ಮಾಡಲ್ಲ. ಒಂದ್ಸಲಿ ಒಬ್ಬ ಹುಡುಗ ತನ್ನ ತಂದೆ ಹತ್ರ ಕೇಳಿದ, ಅಪ್ಪ ನನಗೆ ನೀನು ಒಂದು ಅವರು ಹೆಂಗಾದ್ರೂ ಜೊತೆಗೆ ಆಟ ಆಡೋಕ್ಕೆ ಬಾಪ ಅಂತ ಕರೆದ. ಅಪ್ಪ ಹೇಳ್ದ, ನನಗಾಗಲ್ಲ, ನನಗೆ ಕಂಪ್ಯೂಟರ್ ಕೆಲಸ ಮಾಡಬೇಕು. ಒಂದು ವೇಳೆ 1 hour ನಿಂತ ಸ್ಪೆಂಡ್ ಮಾಡಿದ್ರೆ ನನಗೆ $50 ಲಾಸ್ ಆಗುತ್ತೆ ಅಂತ. ತಿರ್ಗಾ ಇನ್ನೊಂದು ದಿವಸ ಕರೆದ, ಪಾಪ ನಾನೊಂದು ದಿವಸ 1 hour ನನ್ನ ಜೊತೆ ಬಂದು ಆಟ ಆಡಪ್ಪ ಅಂತ ಮಗ ಕೇಳುವಾಗ, ಆಗಲ್ಲ, $50 ನನಗೆ ಲಾಸ್ ಆಗುತ್ತೆ. ಹಿಂಗೆ ಹೇಳ್ತಾ ಇರುವಾಗ ಒಂದು ದಿವಸ ಮಗ ಅಪ್ಪನ ಹತ್ರ ಬಂದು ಒಂದು ಚಿಲ್ಲರೆ ಕಾಸೆಲ್ಲ ಸೇರಿಸಿ ಅಪ್ಪನ ಹತ್ರ ಕೊಟ್ಬಿಟ್ಟು ಅಪ್ಪನಿಗೆ $50 ಕೊಟ್ಟು ಅಪ್ಪನ ಹತ್ರ ಕೇಳ್ದ, ಅಪ್ಪ ನಿಂಗೆ $50 ಲಾಸ್ ಆಗ್ತದಲ್ಲ, ನಿನಗೆ $50 ಕೊಡ್ತೀನಿ, 1 hour ನನ್ನ ಜೊತೆಗೆ ಬಂದು ಆಟ ಆಡಪ್ಪ ಅಂತ. ಅಪ್ಪನಿಗೆ ಮೂತಿ ಇಲ್ಲ. ಇವತ್ತು ಅನೇಕ ಸಮಯಗಳಲ್ಲಿ ಕುಟುಂಬದೊಂದಿಗೆ ನಾವು ಕಾಣಲ್ಪಡಲ್ಲ. ಹಣ ಕೆಲಸ ಇದೆಲ್ಲ ಮಾಡ್ತಾ ನಾವೇನು ಮಾಡ್ತೀವಿ, ನಮ್ಮ ಕುಟುಂಬನ ಕಳ್ಕೊಳ್ತೀವಿ. ಮಕ್ಕಳನ್ನು ಪ್ರೀತಿ ಕೊಟ್ಟು ಸಾಕಿ ಅವರ ಜೊತೆಗಿರುವ ಅನುಬಂಧಗಳು ಅದು ಬೇರೆ. ನಾನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಕುಟುಂಬದಲ್ಲಿ ನಾವೇನು ಮಾಡಬೇಕಾಗಿದೆ, ಹಣಕ್ಕೋಸ್ಕರಗಾಲಿ ನಾವು ಹಣಕ್ಕೋಸ್ಕರ ದುಡಿಯುವುದಲ್ಲ. ಮಾತ್ರವಲ್ಲ, ತಂದೆ ತಾಯಿಯಿಂದ ಆಶೀರ್ವಾದ ಬಂದಿರುವಾಗ ಅವ್ರನ್ನ ಅಲ್ಲಗಳೆದುಬಿಟ್ಟು ನಾವು ಆಶೀರ್ವಾದವನ್ನು ಬೇರ್ಪಡ್ತೀವಿ. ಇಲ್ಲ ಅಂತಂದರೆ ಕುಟುಂಬದಲ್ಲಿ ನಾವು ಆಶೀರ್ವಾದಕ್ಕೆ ಕಾರಣವಾದ ಕಾರ್ಯಗಳಲ್ಲಿ ನಾವೇನು ಮಾಡ್ತೀವಿ, ಹಣನ ಮಾತ್ರ ನೋಡ್ಕೊಂಡಿರ್ತೀವಿ, ಇವತ್ತು ಕುಟುಂಬ ನೋಡೋಕ್ಕಿಲ್ಲ. ಈ ಒಂದು ತಪ್ಪುಗಳು ಮಾಡ್ತೀವಿ. ಮಾತ್ರವಲ್ಲ, ಅದೇ ಸಮಯಗಳಲ್ಲಿ ಒಂದು ದೇವರ ಸೇವಕನೊಂದಿಗೆ ನಾವಿರುವಾಗ ಸ್ವಲ್ಪ ಅಭಿವೃದ್ಧಿ ಆಗಿದ ತಕ್ಷಣ ಆ ಸೇವಕನ ಬಿಟ್ಟು ನಾವು ಹೊರಟೋಗ್ತೀವಿ, ಇಲ್ಲ ಸಭೆಗಳನ್ನ ಬಿಟ್ಟು ಹೊರಟೋಗ್ತೀವಿ. ಈ ಥರವಾದ ಕಾರ್ಯಗಳು ನಾವು ತಪ್ಪು ಮಾಡ್ತೀವಿ. ಆದ್ದರಿಂದ ಲೋಟನು ಮಾಡಿದ ಒಂದೇ ಒಂದು ಮೊದಲಾದ ತಪ್ಪೇನು ಗೊತ್ತಾ, ಜನಗಳ ಮಾತನ್ನು ಕೇಳಿಕೊಂಡು ಆಶೀರ್ವಾದ ಹೊಂದಿದ ಲೋತನಿಗೆ ಕರೆ ಇರಲಿಲ್ಲ, ಅಬ್ರಹಾಮನಿಗೆ ಕರೆ ಇತ್ತು. ಅವನ ಜೊತೆಗಿರುವಾಗ ಅವನ ಜೊತೆಯಿಂದ ಸ್ವಲ್ಪ ಅವನಿಗೆ ಹಣ ಬಂದಿದ ತಕ್ಷಣ, ಸ್ವಲ್ಪ ಅಭಿವೃದ್ಧಿ ಆಗಿದ ತಕ್ಷಣ ಜನಗಳ ಮಾತನ್ನು ಕೇಳಿಕೊಂಡು ಅವನು ಬೇರ್ಪಟ್ಟೋದ. ಅವನು ಮಾಡಿದ ಮೊದಲನೇ ಮಿಸ್ಟೇಕ್. ಎರಡನೇ ಮಿಸ್ಟೇಕು,
ಆದಿಕಾಂಡ 13ನೇ ಅಧ್ಯಾಯ 10ನೇ ವಚನಗಳಲ್ಲಿ ನಾವು ಹೀಗೆ ಹೋಗ್ತೀವಿ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲೂ ಪ್ರದೇಶವು ಚೋಗೋರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆ ಯೆಹೋವನ ವರದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಎಲ್ಲಿ ಒಂದು ಕಾರ್ಯಗಳು ನೋಡಿದ. ಎರಡನೇ ತಾಪ್ಯವನ್ನು ಮಾಡಿದ್ದು. ರೈಟ್, ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅಬ್ರಹಾಮ ಆಲೋಚನೆ ಕೊಟ್ಟ, ಹೋಗುಂದ. ಅಬ್ರಹಾಮನ ಕೇಳಬೇಕಾಗಿತ್ತು, ಜೊತೆಗಿದ್ದವನು, ದೇವರ ಕರೆ ಹೊಂದಿದ್ದವನು, ನಾನು ಎಲ್ಲಿ ಹೋಗಬೇಕು ಅಂತ ಕೇಳಬೇಕಾಗಿತ್ತು. ಇವನು ಕೇಳಿಲ್ಲ. ಏನು ಮಾಡ್ದ ಗೊತ್ತಾ? ಸುತ್ತಿ ನೋಡ್ತಾನೆ, ಅಲ್ಲಿ ಸೊದೋಮ್ ಗೊಮೋರ ಯಾವ ಥರ ಇತ್ತಂತೆ, ಯೆಹೋವನ ವನದಂತಿತ್ತು, ಏನೇನು ತೋಟದ ಪ್ರಕಾರವಾಗಿತ್ತು ಅಂಥೇಳಿ ಇವನೇನು ಮಾಡ್ದ, ಅದನ್ನ ಆರಿಸ್ಕೊಂಡು ಹೋದ. ಅಲ್ಲಿ ಹೋಗುವಾಗ ನಡೆದ ಕಾರ್ಯಗಳೇನು ಅಂತಂದರೆ, ಸೊದೋಮ್ ಗೊಮೋರ ಮೇಲೆ ಭಾಳ ಚೆನ್ನಾಗಿದೆ, ಹಸುರಾಗಿ ಭಾಳ ಚೆನ್ನಾಗಿದೆ. ಆದರೆ ಒಳಗೆ ಹೋಗುವಾಗ ಯಾವ ಥರ ಇದೆ ಅಂತಂದರೆ, ಸೊದೋಮ್ ಗೊಮೋರ ಭಯಂಕರವಾದ ಪಾಪವಾದ ಜನಗಳು, ಪಾಪದಲ್ಲಿ ತುಂಬಿರುವ ಜನಗಳು. ಇವತ್ತು ನಾವು ಕೊರೋನಲ್ಲಿ ನೋಡುವಾಗ ಅನೇಕ ಸಮಯಗಳಲ್ಲಿ ದೇವರದ್ದು ಕೇಳ್ಬೋದು, ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಕ್ರಿಶ್ಚಿಯನ್ ಕಂಟ್ರಿಲೆಲ್ಲ ಯಾಕೆ ಈ ಥರ ಆಗ್ತಾ ಇದೆ? ಹೆಣಗಳು ಯಾವ ಥರ ಅಂದರೆ ಉರುಳಿ ರಾಶಿ ರಾಶಿಯಾಗಿ ಹೋಗ್ತಾ ಇದೆಯಲ್ಲ, ನಾವು ಏನೇ ಪ್ರೇಯರ್ ಮಾಡಿದ್ರು ಈ ಕಾರ್ಯಗಳು ನಡೀತಾ ಇಲ್ವಲ್ಲ, ಹಿಂಗೆಲ್ಲ ನಾವು ನೋಡುವಾಗ ದೇವರು, ಯಾಕೆಂದರೆ ಯಾವುದು ಕಾಲಕ್ಕೂ ತಪ್ಪು ಮಾಡುವನಲ್ಲ. ಅಮೇರಿಕದಲ್ಲಿ ನ್ಯೂಯಾರ್ಕ್ನಲ್ಲಿ ನನ್ನ ಅಳಿಯ, ನನ್ನ ಮಗಳು ಅಲ್ಲಿದ್ದಾಗ ಒಂದು ಕಾರ್ಯಗಳು ನೋಡಿದ್ರಂತೆ. ಒಂದು ಹುಡುಗಿ ಏನು ಮಾಡಿದ್ದಾಳಂತೆ, ಬಟ್ಟೆ ಒಂದು ಚೂರು ಇಲ್ಲವಂತೆ, ಪೇಂಟಿಂಗ್ ಮಾಡಿಕೊಂಡು ರೋಡ್ನಲ್ಲಿ ನಿಂತ್ಕೊಂಡಿದ್ದಾಳೆ. ಆದರೆ ಆ ಸಮಯದಲ್ಲಿ ಜನಗಳು ಬಂದು ಫೋಟೋ ತಗೊಂಡು ಪಕ್ಕದಲ್ಲಿ ನಿಂತ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಮಾತ್ರವಲ್ಲ, ಅಲ್ಲಿ ಬಿರಿ ಬತ್ತಲೆ ಹುಡುಗಿಯರ ಫೋಟೋಗಳನ್ನ ಕೊಟ್ಟುಬಿಟ್ಟು ಅವ್ರನ್ನ ಕರೀತಾರಂತೆ. ಮಾತ್ರವಲ್ಲ, ಅನೇಕ ಜನ ಇವತ್ತು ಹೋಮೋಸೆಕ್ಷುಯಲ್, ಲೆಸ್ಬಿಯನ್. ಇಟಾಲಿಲಿ ಏನು ಮಾಡಿದ್ದಾರೆ ಗೊತ್ತಾ, ಹೋಮೋಸೆಕ್ಷುಯಲ್, ಲೆಸ್ಬಿಯನ್ ಇದೆಲ್ಲ ಬಂದ್ಬಿಟ್ಟು ದೇವರು ಅದು ಕಾಮನ್ ಅಂತ ಕೋರ್ಟೆ ಏನು ಮಾಡೋದು, ಅದನ್ನು ಲೀಗಲೈಸ್ ಮಾಡಿಬಿಟ್ರು. ಇದು ದೇವರಿಗೆ ವಿರೋಧವಾದ ಕಾರ್ಯಗಳು. ಇದೇ ಕಾರ್ಯಗಳು ಎಲ್ಲಿ ನಡೀತಾ ಇತ್ತು ಅಂದರೆ ಸೊದೋಮ್ ಗೊಮೋರ ನಡೀತಾ ಇತ್ತು. ಆದ್ದರಿಂದ ದೇವರಿಗೆ ವಿರೋಧವಾದ ಪಾಪಗಳು ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ದೇವರ ನ್ಯಾಯ ತೀರ್ಪು ಬರೋದು ಆ ಕಾರ್ಯಕ್ಕೋಸ್ಕರ. ಇವನು ಮಾಡಿದ ಮಿಸ್ಟೇಕ್ ಏನು ಅಂದರೆ, ಹೊರ ತೋರಿಕೆ ನೋಡ್ದ, ಒಳಗೇನು ಅಂತ ನೋಡಲಿಲ್ಲ. ನಾವೊಂದು ಹೆಣ್ಣು ನೋಡಬೇಕು ಅಂತಂದರೆ, ಮದುವೆ ಮಾಡ್ಕೋಬೇಕು ಅಂದರೆ ಆಕೆ ಹೊರ ತೋರಿಕೆ ನೋಡ್ತೀವಿ. ಹಿಂಗೆ ಅಂದರೆ ಕೆಂಪಗಿರಬೇಕು, ಚೆನ್ನಾಗಿರಬೇಕು, ಆ ಥರ ಕ್ಯಾರೆಕ್ಟರ್ ನೋಡ್ತೀವ. ಕ್ಯಾರೆಕ್ಟರ್ ಯಾರು ನೋಡೋಲ್ಲ. ಒಬ್ರು ಕೇಳಿದ್ರಂತೆ, ಒಂದು ಹುಡುಗಿ ನಂಗೆ ಬೇಕು, ಚೆನ್ನಾಗಿರಬೇಕು, ಕೆಂಪಗಿರಬೇಕು, ಹಿಂಗೆ ಮುಟ್ಟಿದ್ರೆ ರಕ್ತ ಬರೋಂಗಿರಬೇಕು, ಅಂಥ ಕೆಂಪಗಿರಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ರಂತೆ. ಚೆನ್ನಾಗಿ ಓದಿರಬೇಕು. ಇವ್ರು ಕೇಳೋದು ಯಾರು, ಅಮಾಸೆ. ಇವನಂತ ಕೆಂಪಗಿಲ್ಲ, ತನಗೆ ಬರೋ ಹುಡುಗಿ ಹಂಗೆ. ಅವಾಗ ಅವ್ರು ಹೇಳಿದ್ರಂತೆ ಬೋಧಕರು, ಆ ಥರ ಬೇಕು ಅಂದರೆ ಒಂದೇ ಒಂದು ಕುಷ್ಠರೋಗಿನ ಆರಿಸ್ಕೋ, ಅದು ಸುಮ್ಮನೆ ಹಿಂಗಂದ್ರೆ ಸಾಕು ರಕ್ತ ಬರ್ತದೆ ಎಂದ್ರಂತೆ. ನಾನು ಹೇಳ್ತಾ ಇರೋದೇನೆಂದರೆ, ದೇವರ ಸನಿಹದಲ್ಲಿ ನೀನು ಒಂದು ಹುಡುಗಿ ಆರಿಸ್ಕೋಬೇಕು ಅಂದರೆ ಸರಿ, ನಿನ್ನ ಭಾಳ ಸಂಗತಿಯನ್ನು ಆರಿಸ್ಕೋಬೇಕು ಅಂದರೆ ಕ್ಯಾರೆಕ್ಟರ್ ನೋಡು, ರೂಪ ಎರಡನೇದಾಗಿರಲಿ. ಮಾತ್ರವಲ್ಲ, ಒಂದು ಸೇಯಿಂಗ್ಸ್ ಈ ಥರ ಹೇಳ್ತಾರೆ, ಒಂದು ಅದೃಷ್ಟಶಾಲಿಗೆ ಏನಂತೆ, ಒಂದು ಒಳ್ಳೆ ಸ್ನೇಹಿತ ಸಿಗ್ತಾನಂತೆ. ಒಂದು ದುರಾದೃಷ್ಟಶಾಲಿಗೆ ಒಂದು ಸುಂದರ ಹುಡುಗಿ ಸಿಗ್ತಾನಂತೆ. ಹಂಗಂದರೆ ಯಾವಾಗ ಸುಂದರ ಹುಡುಗಿ ಸಿಕ್ಬಿಟ್ನೋ ಅವನ ಲೈಫೇ ಏನಾಗ್ತದೆ, ಎಲ್ಲೋದ್ರೂ ಚಿಂತೆ. ನನ್ನ ಹೆಂಡತಿ ಯಾರು ನೋಡಿಬಿಡ್ತಾರೋ, ನನ್ನ ಹೆಂಡತಿ ಮನೇಲಿ ಏನು ಮಾಡ್ತಾ ಇರ್ತಾಳೋ, ಕೆಲ್ಸಕ್ಕೆ ಹೋಗೋಳು ಯಾರು ನೋಡ್ಬಿಡ್ತಾರೋ, ಹಿಂಗೆ ಒಳಗೆ ಕೊರುಗ್ತಾ ಇರ್ತಾನೆ. ಯಾಕೆಂದರೆ ನೆಮ್ಮದಿನೇ ಹಾಳಾಗಿ ಹೋಗಿರುತ್ತೆ. ನಾನು ಏನು ಹೇಳ್ತಾರೆ ಅಂದರೆ, ನೀನು ಒಂದು ಕಾರ್ಯಗಳು ಮಾಡಬೇಕು ಅಂತಂದರೆ ಹೊರ ತೋರಿಕೆ ನೋಡಬೇಡ. ಸೊದೋಮ್ ಪಟ್ಟಣ, ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿ ಒಳಗೆ ಬಹಳ ಪಾಪದಿಂದ ತುಂಬಿತ್ತು. ಈ ಒಂದು ಲೋಟನು ದೇವರ ಹತ್ರ ಕೇಳಿಲ್ಲ, ಇಲ್ಲ ಅಬ್ರಹಾಮ್ ನೀನು ಇದುವರೆಗೂ ನಿನ್ನ ಮೂಲಕವಾಗಿ ಆಶೀರ್ವಾದ ಹೊಂದಿದ್ದಲ್ಲ, ನೀನು ಗೈಡ್ ಮಾಡು ಅಂತ ಕೇಳಿಲ್ಲ. ಇವನು ಮಾಡ್ಕೊಂಡಿದ್ದ ತಪ್ಪೇನು ಅಂತಂದರೆ, ಇವನು ಮಾಡ್ಕೊಂಡಿದ್ದ ಎರಡನೇ ಒಂದು ತಪ್ಪು, ಹೊರ ನೋಟಕ್ಕೆ ನೋಡೋಕ್ಕೆ ಯೆಹೋವನ ಮನದಂತು, ಯೆಹೋವನ ತೋಟದಂತಿತ್ತು. ಅದನ್ನು ನೋಡಿದ ತಕ್ಷಣ ಇವನು ಹೋಗಿದ ತಕ್ಷಣ ಒಳಗೆ ಹೋಗಲಿಲ್ಲ. ಬೈಬಲ್ ನೀವು 12ನೇ ಅಧ್ಯಾಯ 12-3 ವಚನಗಳು ನೋಡುವಾಗ ಹೋಗ್ತಾ ಹೋಗ್ತಾ ಎಲ್ಲೊಂದಂತೆ ಅಲ್ಲಲ್ಲಿ ಗೂಡ ಹಾಕೊಂಡು ಸೊದೋಮ್ ಪಟ್ಟಣಕ್ಕೆ ಹೋದ. ಯಾಕೆಂದರೆ ಇವಾಗ ಹತ್ರ ಹೋಗ್ತಾ ತುಂಬ ಸಮಯದಲ್ಲಿ ಏನು ಮಾಡ್ತೇವೆ ಗೊತ್ತಾ, ನಾವು ತುಂಬ ಜನ ಕುಡುಕು ನೋಡಬೇಕು ಅಂತಂದರೆ
ಯಾಕ್ತಾರೆ ಅಂತಂದರೆ ಒಂದು ಸ್ಮೋಕಿಂಗ್ ಅಡಿಕ್ಟ್ ಆದವರು, ಒಂದು ಕುಡುಕರು ಎತ್ತಿದ ತಕ್ಷಣ ಗಬಗಬ ಅಂತ ಕುಡಿದ್ಬಿಟ್ಟಲ್ಲ, ಕುಡಿಗೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಬಿಡಲ್ಲ. ಯಾವುದೋ ಅಕೇಶನ್ಗೆ ಒಂದು ಸಲ ಕುಡಿತಾರೆ, ಫ್ರೆಂಡ್ಸ್ ಬಲವಂತಕ್ಕೆ, ಇಲ್ಲ ಒಂದು ಪಾರ್ಟಿನ ಒಂದು ಸಲ ಕುಡಿತಾರೆ. ನಂತರ ಬರ್ತಾ 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 ಕಡೇನಲ್ಲಿ ಅದಕ್ಕೆ ದಾಸರಾಗ್ಬಿಡ್ತಾರೆ. ಇದೇ ಥರ ಏನು ಮಾಡ್ದ ಲೋಟನು ಹೋಗಿ ಸ್ವಲ್ಪ ಹೋಗ್ತಾ 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 ಒಳಗೋದ್ರೆ ಗೊತ್ತಾಗ್ತದೆ ಅಲ್ಲಿ ಭಯಂಕರವಾದ ಒಂದು ಸ್ಥಳ, ಭಯಂಕರವಾದ ಒಂದು ಸ್ಥಳ. ಅದು ಪಾಪದಿಂದ ತುಂಬಿದ ಸ್ಥಳ. ಹೊರತೋರಿಕೆ ಬೇರೆ, ಹೊರತೋರಿಕೆ ಹೋನವನಂತಿರಬಹುದು. ಇವತ್ತು ತುಂಬ ಜನ ಹಂಗೆ ಬರ್ತಾರೆ. ಹೆಂಗೆ ಗೊತ್ತಾ, ಸಭೆಗೆ ಬರುವಾಗ ಬೈಬಲ್ ಹಿಡ್ಕೊ ಬರ್ತಾರೆ. ಏನು ಎಲ್ಲ ಅವ್ರೇನು ಮಾಡ್ತಾರೆ ಗೊತ್ತಾ, ಏನು ನೋಡಿದ ತಕ್ಷಣ ಎಂಥ ಒಂದು ಭಯಭಕ್ತಿಯುಳ್ಳ ಹೆಂಗಸು, ಪ್ರೇಯರ್ ಮಾಡುವಾಗ ಎಲ್ಲ ಸೆರಗಾಕೊಂಡು ಏನು ಹೆಂಗೆ ಬರ್ತಾರೆ ಗೊತ್ತಾ, ಅವ್ರ ನಡೆನೇ ಚೆನ್ನ. ಸಭೆಗೆ ಬಂದರೆ ಎಂಥ ಭಕ್ತಿ ಭಯ. ಆದರೆ ಮನೆಗೆ ಹೋದಾಗ ಅದಕ್ಕೆ ಒಬ್ಬರು ಹೇಳಿದ್ರು, ಏನಂತ ಗೊತ್ತಾ, ಸಭೆಗೆ ಬಂದುವಾಗ ದೂತನ ಥರ ಇರ್ತಾರಂತೆ, ಮನೆ ಹೋಗಿ ನೋಡಿದ್ರೆ ಭೂತರ ಥರ ಇರ್ತಾರಂತೆ. ಸಭೆಗೆ ಬಂದರೆ ದೂತ, ಮನೆಗೆ ಹೋದರೆ ಭೂತ. ನಾನು ಹೇಳ್ತಾ ಇರೋದೇನೆಂದರೆ, ದೇವರ ಸನಿಹದಲ್ಲಿ ನೀನೊಂದು ಯಾವುದೇ ಕಾರ್ಯಗಳು ಆರಿಸ್ಕೊಳ್ಬೇಕು ಹೋದ್ರು, ಒಂದು ಹೆಣ್ಣಾಗಲಿ, ಇಲ್ಲ ಒಂದು ಮನೆಯ ತಗೊಳ್ಳುವಾಗಲಿ, ಒಂದು ಕೆಲಸ ಮಾಡಬೇಕಾಗಲಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗಲಿ, ಯಾವುದೇ ಕಾರ್ಯಗಳು ಜನರ ಮಾತಿನ ಕೇಳಿಕೊಂಡು ನೀನು ತೀರ್ಮಾನಗಳು ತಗೊಳ್ಬೇಡ, ದೇವರ ಹತ್ರ ಕೇಳಿ ತೀರ್ಮಾನಗಳು ತಗೋ. ಯಾಕೆಂದರೆ ಸೊದೋಮ್ ಗೊಮೋರ ಪಟ್ಟಣ ಯೆಹೋವನ ವನದೊಂದಿದೆ ಅಂತ ಅಂದ್ಬಿಟ್ಟು ಇವನಾಗಿ ತಪ್ಪಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದು ಬಹಳ ಚೆನ್ನಾಗಿರುತ್ತೆ, ಒಳಗೋಗಿ ನೋಡೋದ ಇರೋಕ್ಕಾಗಲಿಲ್ಲ. ಎರಡನೇ ತಪ್ಪು. ಮೂರನೇ ಮಾಡಿದ ತಪ್ಪು ಅಲ್ಲಿ ಆದಿಕಾಂಡ 14ನೇ ಅಧ್ಯಾಯದಲ್ಲಿ 21ನೇ ವಚನಗಳಲ್ಲಿ ನಾವು ಹೀಗೆ ನೋಡ್ತೀವಿ. ಸೊದೋಮಿನ ಅರಸನು ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಗೋ ಎಂದು ಹೇಳಿದು. ಅಬ್ರಹಾಮನು ಅವನಿಗೆ ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮಿ ಆಕಾಶ ನಿರ್ಮಾಣ ಮಾಡಿದ ಪರಾತ್ಪರನ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ ಎಂದನು. ಇಲ್ಲಿ ನಾವು ನೋಡುವಾಗ ಇಲ್ಲಿ ಮಾಡಿದ ಕಾರ್ಯಗಳು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ವಾಸವಾಗಿರುವಾಗ ಇಲ್ಲಿ 5 ರಾಜರುಗಳಿಗೆ 4 ರಾಜರುಗಳು ಬಂದು 14ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ಇವರು ಬಂದು ಇವರನ್ನು ಏನು ಮಾಡಿದ್ರೆ ಯುದ್ಧ ಸಾರಿ ಕಡಲಿ ಗೆದ್ದು ಇದು ಸೊದೋಮ್ ಗೊಮೋರ ಪಟ್ಟಣಗಳನ್ನೆಲ್ಲ ಈ 5 ಸ್ಥಳದಲ್ಲಿದ್ದ ಈ ರಾಜರುಗಳನ್ನೆಲ್ಲ ಪಟ್ಟಣಗಳನ್ನೆಲ್ಲ ಸುಲಿಗೆ ಮಾಡಿ ಸೆರೆಗೆ ತಗೊಂಡು ಹೋಗ್ತಾರೆ. ಇದರಲ್ಲಿ ಸೊದೋಮ್ ಗೊಮೋರ ಪಟ್ಟಣ ಒಂದು. ಇದರಲ್ಲಿ ಸೆರೆಗೆ ಹೋಗಿದ್ದು ಸ್ವಲ್ಪ ಜನ ಓಡೋಗ್ತಾರೆ, ಸ್ವಲ್ಪ ಜನ ಕೆಸರುಗುಣಿಲಿ ಸಿಗಾಕೊಂಡ್ಬಿಡ್ತಾರೆ, ಸ್ವಲ್ಪ ಜನ ಸತ್ತೋಗ್ಬಿಡ್ತಾರೆ, ಆದರೆ ಸ್ವಲ್ಪ ಜನ ಸೆರೆಗೊಟ್ಟೋಗ್ತಾರೆ. ಇದರಲ್ಲಿ ಹೋಗಿದ್ದು ಈ ಯಾರೋ ಲೋಟನ ಕುಟುಂಬದವರು. ಅಬ್ರಹಾಮನು ಮನೆಯಲ್ಲಿ ಬೆಳೆದು ಯುದ್ಧವೀರ ಆಗಿರುವ 318 ಜನ ಕರ್ಕೊಂಡೋಗಿ ಅಲ್ಲಿ ಅವರನ್ನು ಹೊಡೆದಾಕಿ ಕಡೆಯಲ್ಲಿ ಬಿಡಿಸ್ಕೊಂಡು ಬರುವಾಗ ಏನು ಮಾಡ್ತಾರೆ ಅಂತಂದರೆ, ಕಡೆ ಬಿಡಿಸ್ಕೊಂಡು ಬರ್ತಾರೆ. ಆ ಸಮಯದಲ್ಲಿ ಸಾಲೆಮಿನ ರಾಜ ಬಂದು ಅಬ್ರಹಾಮನ ಸಂಧಿಸ್ತಾರೆ, ದಶಮ ಭಾಗಗಳನ್ನು ಕೊಡ್ತಾರೆ. ಸೊದೋಮ್ ಗೊಮೋರ ರಾಜ, ಸೊದೋಮಿನ ರಾಜ, ನೀನು ಬಿಡಿಸಿದ ಜನಗಳನ್ನ ನಾನು ಕೊಡು, ಆಸ್ತಿ ನೀನೇ ಇಟ್ಕೊಂತ ಹೇಳ್ತಾನೆ. ಇಲ್ಲಿ ಮಾಡಿದ ತಪ್ಪೇನು ಅಂದರೆ, ಅಂಥ ಭಯಂಕರವಾದ ಪಾಪದ ಜಾಗದಲ್ಲಿದ್ದ ಲೋಟನು ಈಗ ಎಲ್ಲ ಸೆರೆಗೆ ಹೋಗಿ ಬಂದಾಗ ತಿರ್ಗಾ ಅಬ್ರಹಾಮನ್ನು ಬಿಡಿಸ್ಕೊಂಡು ಬಂದಾಗ ಅಬ್ರಹಾಮನ ಜೊತೆ ಸೇರ್ಬೋದಾಗಿತ್ತು. ಇವಾಗ ಅಂಥ ಪಾಪದ ಜಾಗದಲ್ಲಿ ತಿರುಗನು ಹೋಗಿ ಅದೇ ಜಾಗದಲ್ಲಿ ಸೇರಿಕೊಂಡ. ಒಂದು ಲೆಸನ್ ನೋಡಿ, ಒಂದು ಪಾಠನ ಕಲಿತು ಆ ಜಾಗದಲ್ಲಿ ಪಾಪ ಭಯಂಕರವಾಗಿದೆ, ತನ್ನ ಮಕ್ಕಳಿದ್ದಾರೆ ಹೆಣ್ಮಕ್ಕಳು, ಯೋಚಿಸಲಿಲ್ಲ, ತಿರುಗಾ ಅದೇ ಪಟ್ಟಣಗಳು ವಾಸ ಮಾಡಿದ 3ನೇ ತಪ್ಪು. 4ನೇ ತಪ್ಪು ಇಲ್ಲಿ ನಾವು ನೋಡೋಕ್ಕೆ ಹೇಳುವಾಗ ಇವನು ಮಾಡಿದ್ದು, ಇಲ್ಲಿ ನಾವು 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ದೇವರು ಆಮೇಲೆ ಸೊದೋಮ್ ಪಟ್ಟಣವನ್ನು ಅಳಿಸೋಕ್ಕೋಸ್ಕರವಾಗಿ ಬರ್ತಾರೆ. ಯಾಕೆ ಅಂತಂದರೆ ಅದು ಘೋರವಾದ ಶಬ್ದ ಕೇಳಿದ್ರಿಂದ, ಅಲ್ಲಿ ಪಾಪದ ಶಬ್ದ ಕೇಳಿದ್ರಿಂದ, ಅದಕ್ಕೆ ಮೊರೆ ಕೇಳಿದ್ರಿಂದ ದೇವರು ಆ ಜಾಗದಲ್ಲಿ ಬಂದು
ಅಬ್ರಹಾಮ್ ನೋಡಿ 3 ದೇವದೂತರು ಬರ್ತಾರೆ. ಅಬ್ರಹಾಮು ಅದಕ್ಕೆ ಅವರಿಗೆಲ್ಲ ಉಚ್ಚಾರ ಮಾಡಿ ಎಲ್ಲ ಕಾರ್ಯಗಳು ನೋಡ್ತೀವಿ. ನಂತರ ಅಬ್ರಹಾಮನ ಹತ್ರ ಕೇಳಲ್ವ, ಈ ಒಂದು ಪಟ್ಟಣ ಅಳಿಸುವಾಗ ಈ ಥರ ಅಬ್ರಹಾಮನ ಮೂಲಕವಾಗಿ ಇಷ್ಟೊಂದು ದೊಡ್ಡ ಆಶೀರ್ವಾದಗಳು ಅವನ ಮೂಲಕವಾಗಿ ಭೂಮಿಯೆಲ್ಲ ಆಶೀರ್ವಾದ ಹೊಂದಬೇಕು ಅಂದರೆ ಇವನಿಗೆ ಮರೆಸಬಾರ್ದು ಅಂತ ಹೇಳಿ ದೇವರು ಏನು ಮಾಡ್ತಾರೆ, ಅವನಿಗೆ ಹಂಚ್ಕೊಳ್ತಾರೆ. ಆವಾಗ ಅಬ್ರಹಾಮನು ಹೇಳ್ತಾನೆ, ಒಂದು ನೀತಿವಂತನೊಂದಿಗೆ ಅನೀತಿವಂತನೊಂದಿಗೆ ನೀತಿವಂತ ನಾಶ ಮಾಡ್ತೀಯಾ ಅಂತ ಕೇಳುವಾಗ ಇಲ್ಲ ಅಂದರು. ಒಂದು 50 ಜನ ಇದ್ದರೆ ನಾಶ ಮಾಡಲ್ಲ. ಹಾಗೆ ಅವನು ಮಾತಾಡಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಹೋರಾಡಿ ಪ್ರಾರ್ಥನೆ 40ರಿಂದ 35, 35ರಿಂದ 30, 30 20 ಕಡೆಯಲ್ಲಿ ಏನು ಮಾಡ್ದ, 10 ಜನ ತನಕ ಅವನು ಏನು ಮಾಡ್ದ, ಬಂದು ಇಳಿಸ್ದ. 10 ಜನ ನೀತಿವಂತ ನಾಶ ಮಾಡಲ್ಲ ಅಂದರು, ಬಿಟ್ಬಿಟ್ಟು ಹೋದ. ಆದರೆ ಆ ಜಾಗ ಭಯಂಕರವಾಗಿದ್ದರಿಂದ ಕಡೆಯಲ್ಲಿ ಲೋಟ್ ಮನೆಗೆ ಸೇರಿಸ್ಕೊಂಡು, ಆ ದೇವದೂತ ಮನೆಗೆ ಸೇರಿಸ್ಕೊಂಡ್ರು. ಕಡೆಯಲ್ಲಿ ಕಿರಿಯರವರೆಗೂ ಆ ಮನೆ ಮುತ್ತಿಗೆ ಹಾಕಿ ಅವನ ಬಂದಿರೋರನ್ನ ಹೊರಗೆ ತಗೊಂಡು ಬಾ, ನಾವು ಅವರದ್ದು ಸಂಗಮ ಆಗಬೇಕು ಅಂತ ದೇವದೂತರನ್ನು ಹೊರಗೆ ಕರ್ಕೊಂಬರ ಕೇಳಿದರು. ಆದರೆ ದೇವದೂತರು ಕಣ್ಣುಗಳನ್ನು ಕುರುಡು ಮಾಡಿ ಈ ಲೋತನನ್ನು ಅವರ ಹೆಂಡತಿ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಬಂದು, ಓಡು ಬೆಟ್ಟಕ್ಕೆ ಹೋಗು, ಹಿಂದೆ ತಿರುಗಿ ನೋಡಬೇಡ, ಶ್ರಮವಾದ ಭೂಮಿಯಲ್ಲೂ ನಿಲ್ಲಬೇಡ ಅಂತಂದ್ಬಿಟ್ಟು ಅವ್ರು ಹೇಳಿದರು. ಇವನು ಹೋಗ್ತಾ ಇರುವಾಗ ಅದು ಕೇಳಿದ ಒಂದು ಸ್ವಾಮಿ, ನಾನು ಬೆಟ್ಟಕ್ಕೆ ಹೋಗುವಾಗ ಒಂದು ವೇಳೆ ನಾಶ ಬಂದ್ಬಿಟ್ರೆ ಏನು ಮಾಡಲಿ, ಇಲ್ಲಿ ಚೋಗೋರ್ ಒಂದು ಚಿಕ್ಕ ಊರಿದೆ, ಅದಕ್ಕೆ ಅನುಮತಿ ಕೊಡು ಅಂದರು. ಆ ಸಮಯದಲ್ಲಿ ಅದಕ್ಕೂ ಪರ್ಮಿಷನ್ ಕೊಟ್ಟರು. ಹೋದ, ಚೋಗೋರ್ನಲ್ಲಿದ್ದ. ಆದರೆ ಚೋಗರ್ನಲ್ಲಿ ವಾಸ ಮಾಡೋಕ್ಕಾಗಲಿಲ್ಲ. ಅದು ಸೋಮೋದಕ್ಕಿಂತ ಭಯಂಕರವಾದ ಮೋಸವಾದ ಜಾಗ. ಈ ಸೋದೋಮ್ ಗೋಮರ ಪಟ್ಟಣದಿಗೆ ಚೋಗರ್ನು ದೇವರು ನಾಶ ಮಾಡೋಕ್ಕಿದ್ರು. ಆದರೆ ಇವನಿಂದ ಚೋಗರ್ ಪಟ್ಟಣ ಕಾಪಾಡಲ್ಪಡ್ತು. ಅಲ್ಲೂ ಇರೋಕ್ಕಾಗದೆ ದೇವರು ಹೇಳಿದ ಜಾಗದಲ್ಲಿ ಬೆಟ್ಟಕ್ಕೆ ಹೋದ. ಬೆಟ್ಟಕ್ಕೆ ಹೋಗುವಾಗ ಅಲ್ಲಿ ನಡೆದ ಕಾರ್ಯಗಳೇನು ಏನು ಗೊತ್ತಾ, ದೇವರ ಮಾತನ್ನು ಮೊದಲೇ ಕೇಳಿದರೆ ಬೆಸ್ಟ್ ಆಗಿರೋದು. ದೇವರ ಒಂದು ಆಲೋಚನೆ ಕೊಟ್ಟರೆ ಬೆಸ್ಟ್ ಆಗಿ ಕೊಡ್ತಾರೆ. ಆದರೆ ಇವನೇನು ಮಾಡ್ದ, ಬೆಸ್ಟನ್ನು ಆರಿಸ್ಕೊಳ್ಳಿಲ್ಲ, ವರ್ಸ್ಟನ್ನು ಆರಿಸ್ಕೊಂಡ. ಆ ಸಮಯದಲ್ಲಿ ತಿರ್ಗಾ ಚೌಗೋರ್ನಲ್ಲಿರೋಕ್ಕಾಗದೆ ಮೇಲೆ ಬೆಟ್ಟದ ಮೇಲೆ ಹೋಗುವಾಗ ಅಲ್ಲಿ ಎಲ್ಲ ಜನಗಳ ಪದ್ಧತಿಗೆ ಮೇರೆಗೆ ನಮಗೆ ಗಂಡು ಕೊಡಲ್ಲ ಅಂಥೇಳಿ ತಂದೆಯಿಂದ ಮಕ್ಕಳು ಸಂತತಿ ಹೊಂದಿಕೊಂಡು ಕಡೆಯಲ್ಲಿ ಅಮ್ಮೋನಿಯರು ಅವರ ತಂದೆಗೆ ಹುಟ್ಟಿದ ಮಕ್ಕಳ ಕಾಣಲ್ಪಟ್ಟರು. ಅವರು ಶಪಿಸಲ್ಪಟ್ಟರು. ಲೋಟನು ಅವರ ಕುಟುಂಬ ಹೆಂಡತಿ ಕಳ್ಕೊಂಡ. ಹೆಂಡತಿ ಹಿಂತಿರು ನೋಡೋ ಉಪ್ಪುದ ಕಂಬವಾದಲು. ಮಕ್ಕಳು ಶಾಪವಾದರು, ಸಂತತಿ ಶಾಪವಾದರು. ಆಸ್ತಿ ಇಲ್ಲ, ಬೇರೆ ಕೈಲಿದ್ದ. ಅಬ್ರಹಾಮನೊಂದಿಗಿದ್ದರೆ ಅವನು ದೇವರ ಸನ್ನಿಧಿ ಆಶೀರ್ವಾದವಂತ. ಅವನ 4 ಚಾನ್ಸ್ಗಳು ಸಿಕ್ಕಿತ್ತು. ಆದರೆ ಹಿಂತಿರುಗಿ ದೇವರ ಸನ್ನಿಧಿ ಬಂದಿರ್ಬೋದು. ನಾವು ಹತ್ರ ಅನೇಕ ಸಮಯಗಳಲ್ಲಿ ನಾವು ಚಾನ್ಸ್ಗಳು ಮಿಸ್ ಮಾಡ್ಕೊಳ್ತೇವೆ. ಆದರೆ ದೇವರ ಸನ್ನಿಧಿಯಲ್ಲಿ ಒಂದರಿಂದ ಒಂದು ಪಾಠ ಕಲಿಯುವಾಗ, ನಾವು ಹಿಂತಿರುಗಿ ದೇವರ ಪಾದದಲ್ಲಿ ಬರುವಾಗ ನಾವು ಆಶೀರ್ವಾದಗಳು ಉಳ್ಕೊತೀವಿ. ಎಲ್ಲೆಲ್ಲಿ ತಪ್ಪು ಮಾಡ್ತೀವಿ ಸ್ವಲ್ಪ ಕೂಲಂಕುಷವಾಗಿ ಯೋಚಿಸಿ ನಾವು ಕಾಣಲ್ಪಡುವಾಗ ಆಶೀರ್ವಾದ ಹೊಂದಲು ನೀಚ. ಆದ್ದರಿಂದ ನಮ್ಮ ತಪ್ಪುಗಳನ್ನು ಗ್ರಹಿಸೋಣ, ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾನೆ. ದೇವನೇ, ಈ ಅದ್ಭುತ ಸಮಯವನ್ನು ವೀಕ್ಷಿಸುವ ಮಕ್ಕಳಿಗೋಸ್ಕರ ಬಿಡ್ತಾನೆ. ಅನೇಕ ಸಮಯಗಳಲ್ಲಿ ತನ್ನ ಜೀವಿತಗಳಲ್ಲಿ ತಪ್ಪುಗಳು ಮಾಡ್ಬೋದುಪ್ಪ. ಆದರೆ ನಮಗೆ ಚಾನ್ಸ್ಗಳು ಸಿಗ್ತವೆ ಸ್ವಾಮಿ. ನಾವು ಹಿಂತಿರುಗಿ ಬಂದು ತಿರುಗಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಅನೇಕ ಸಂದರ್ಭಗಳು ಬರ್ತವೆ. ಆ ಸಂದರ್ಭಗಳನ್ನ ನಾವು ಕಳ್ಕೊಳ್ತೀವಿ. ಅದರಿಂದ ಕಳ್ಕೊಳ್ಳದೇ ಇರುವ ಜ್ಞಾನವನ್ನು ಕೊಡು. ಈ ಅದ್ಭುತ ಸಮಯನ ವೀಕ್ಷಿಸುವ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ನಾವು ತಪ್ಪುಗಳನ್ನು ಮಾಡದೇ ಇರುವ ಹಾಗೆ, ಅದನ್ನು ಎಚ್ಚರ ವಹಿಸಿ ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ನೀನು ಜ್ಞಾನದಿಂದ ನಮ್ಮನ್ನು ತುಂಬಿಸಿ ಕಾದು ಬಲಪಡಿಸು. ನೋಡುತ್ತಾ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಬಿಡುಗಡೆ ಮಾಡಿ ಕಾದುಕೋ. ಯೇಸು ಕ್ರಿಸ್ತರ ಹೆಸರು ಬೇಡಿಕೊಳ್ತೇನೆ ತಂದೆ, ಆಮೆನ್. ದೇವರು ನಿಮ್ಮೊಂದಿಗೆ ಮಾತಾಡಿದ್ದಾರಂತ ನಾನು ವಿಶ್ವಾಸಿಸ್ತೀನಿ. ಮಾತ್ರವಲ್ಲದೆ ಪ್ರಿಯರೇ, ಬರೋ ವಾರದಲ್ಲಿ ಇನ್ನು ಕಂಟಿನ್ಯೂಷನು ನಾನು ನಿಮ್ಮೊಂದಿಗೆ ಇನ್ನೊಂದು ಭಾಗಗಳನ್ನು ತಗೊಂಡ್ಬರ್ತೀನಿ. ಆ ದೇವರ ಸನಿಹದಲ್ಲಿ ನೀವೆಲ್ಲ ಕಾದಿರ್ತೀರಾ ಅಂತ ನಾನು ವಿಶ್ವಾಸಿಸ್ತೀನಿ. ಮಾತ್ರ ನಾನು ಕಾದಿರ್ತೀನಿ. ಅಲ್ಲಿಯ ತನಕ ದೇವರು ನಿಮ್ಮೊಂದಿಗೆ ಇರಲಿ. ಗಾಡ್ ಬ್ಲೆಸ್ ಯು.